ನೋಡಿ, ಮಂತ್ರಾಲಯ ಪ್ರಭುಗಳು ಪೂರ್ವಾಶ್ರಮ, ಗೃಹಸ್ಥಾಶ್ರಮ, ಅವರಿಗೆ ಮದುವೆ, ಸಂಸಾರ, ಮಕ್ಕಳು, ಹೆಂಡತಿ ಪ್ರಾಬ್ಲಮ್ಮೇ ಇಲ್ಲ ರೀ. ವಿಜಯದಾಸರು ಎಂಥ ಜ್ಞಾನಿ ವರೆಣ್ಯರು, ಪ್ರಾಬ್ಲಮ್ಮೇ ಇಲ್ಲ ರೀ. ಅರಳಮ್ಮ ಹೆಂಡತಿ, ನೋ ಪ್ರಾಬ್ಲಮ್. ಪುರಂದರದಾಸರು, ಸರಸ್ವತಿ ಬಾಯಿ, ನೋ ಪ್ರಾಬ್ಲಮ್. ಮಕ್ಕಳು 4 ಜನ ಮಕ್ಕಳು, ಪ್ರಾಬ್ಲಮ್ಮೇ ಇಲ್ಲ. ನಮ್ಮದೇ ಅಯ್ಯೋ ಮನೆ ಆಚಾರ್ಯ, ಸಂಸಾರ, ಹೆಂಡತಿ ಭಾರ, ಬಾಯಿ ಬಿಟ್ಟರೆ ಗೋಳಿನ ಕತೆ ಹೇಳ್ತೀವಿ ರೀ. ಪುರಂದರದಾಸರು ಅಂದರೆ ನಿಮ್ಮನು ಹೆಂಡತಿ ಸಂತತಿ ಸಾಸಿರವಾಗಲಿ ಅಂತಾರು. ಯಾಕಂದರೆ ಅವರೆಲ್ಲ ಇಂದ್ರಿಯ ನಿಗ್ರಹ ಉಳ್ಳವರು, ಕಾಮಕ್ರೋಧವನ್ನು ಗೆದ್ದವರು, ಯಾವಾಗಲೂ ಭಗವಂತನಲ್ಲಿ ಮನಸ್ಸು ಇಟ್ಟವರು. ನಾವು ಇಂದ್ರಿಯಗಳಿಗೆ ಸೋತವರು, ದೇವರನ್ನು ಬಿಟ್ಟವರು. ದೇವರನ್ನು ಬಿಟ್ಟದ್ದು, ಇಂದ್ರಿಯಗಳಿಗೆ ಸೋತದ್ದೇ ಸಂಸಾರದಲ್ಲಿ ದುಃಖಕ್ಕೆ ಕಾರಣ. ಹಾಗಾಗಿ ಗೆಲ್ಲಬೇಕಂದ್ರೆ ಏನು ಮಾಡಬೇಕು? ಏನು ಮಾಡಬೇಡಿ. ಬಲಿಷ್ಠರನ್ನು ಎದುರಿಸುವ ಮೊದಲು ನಾವು ನಮ್ಮ ಸುತ್ತಲೂ ಒಂದು ಕೋಟೆ ಕಟ್ಕೊಳ್ಬೇಕು. ನಾವು ಅವ್ರ ಮೇಲೆ ಬಾಣ ಬಿಟ್ಟರೆ, ಫೈರಿಂಗ್ ಮಾಡಿದ್ರೆ ಅವ್ರು ಸುಮ್ಮನೆ ಕೂತಿರ್ತಾರಾ? ಅವರು ಫೈರಿಂಗ್ ಮಾಡ್ತಾರೆ. ಅದು ನಿಮಗೆ ತಾಕಬಾರ್ದು, ನಿಮಗೇನು ನಷ್ಟ ಆಗಬಾರ್ದು. ಅಂದರೆ ಒಂದು ಕೋಟೆ. ಹಾಗೆ ಕಾಮಕ್ರೋಧ ಅನ್ನುವ ವೈರಿಗಳ ಮೇಲೆ ನೀವು ಬಾಣವನ್ನು ಬಿಟ್ಟರೆ ಅವರೇನು ಬಿಡೋಲ್ಲ. ಅದಕ್ಕೆ ನೀವೇನು ಮಾಡಬೇಕು? ಭಗವಂತನ ಪಾದ ಕಮಲಗಳು ಅನ್ನುವ ಕೋಟೆಯನ್ನು ಆಶ್ರಯ ಮಾಡಬೇಕು. ಯಾರಿಗೆ ಭಗವಂತನ ಎಚ್ಚರಿಕೆ ಸದಾ ಇದೆ, ಅವರಿಗೆ ಈ ಕಾಮಕ್ರೋಧಾದಿಗಳು ಏನು ಮಾಡೋಲ್ಲ.